ಫೈನಲಿ ಇವತ್ತು ನಾವು ಹೊಸ ಕಾರ್ ಬಿಡ್ಸೇ ಬಿಟ್ವಿ. ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಚಿತ್ರದುರ್ಗದ ಹುಡುಗಿ. ಇವತ್ತು ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ಅನ್ನಕ್ಕೆ ಇಟ್ಟಿದ್ದೆ. ಯಾಕಪ್ಪ ಅಂತಂದ್ರೆ ಇವತ್ತು ಒಂದ್ ಮುಖ್ಯವಾದ ಕೆಲ್ಸದ ಮೇಲೆ ದಾವಣಗೆರೆಗೆ ಹೋಗ್ಬೇಕಿತ್ತು. ಆ ಮುಖ್ಯವಾದ ಕೆಲ್ಸ ಏನಪ್ಪಾ ಅಂತಂದ್ರೆ ಅದನ್ನ ಇವಾಗ್ಲೇ ಹೇಳ, ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಆಮೇಲೆ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ದೇವ್ರಿಗೆ ದೀಪ ಹಾಕಿ ಇವತ್ ನಾನು ಹೋಗಿರೋ ಕೆಲ್ಸಕ್ಕೆ ಯಾವ್ದೇ ಅಡೆತಡೆ ಇಲ್ದೆ ನೆರವೇರ್ಲಿ ಅಂತ ಕೇಳ್ಕೊಂಡೆ. ಆಮೇಲೆ ಸ್ವಲ್ಪ ವಿಡಿಯೋ ಮಾಡೋದಿತ್ತು, ಎಲ್ಲ ಮುಗಿಸ್ಕೊಂಡು ದಾವಣಗೆರೆಗೆ ಹೋಗೋಣ ಅಂತ ಹೊರಟ್ವಿ. ಆಮೇಲೆ ಹೋಗ್ಬೇಕಾರ ನಮ್ ಬೈಕ್ 190 ಓಲ್ಡ್ ಮಂಕ್ ನನಗೆ ಬೇಕೇ ಬೇಕು ಅಂತ ಹಠ ಮಾಡ್ತಿತ್ತು. ಅದಕ್ಕೆ ಇರ್ಲಿ ತಗಾತ್ಲಾಗ ಅಂತಂದು ಒಂದ್ ಅರ್ಧ ಲೀಟರ್ ಓಲ್ಡ್ ಮಂಕ್ ಕುಡಿಸ್ಬಿಟ್ವಿ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ, ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ನಮ್ ಗಾಡಿಗೆ ಎಣ್ಣೆ ಕುಡಿಸ್ಕೊಂಡು ಅಲ್ಲಿಂದ ಸೀದಾ ಬಂದಿದ್ದೆ ಕಾರ್ ಶೋರೂಮ್ಗೆ. ಆಗ್ಲೇ ಎಲ್ರು ಬಂದ್ಬಿಟ್ಟಿದ್ರು, ನಾವೇ ಸ್ವಲ್ಪ ಅಲ್ಲ ತುಂಬಾ ಲೇಟ್ ಆಗಿ ಹೋದ್ವಿ. ನಾವ್ ಇವಾಗ ದಾವಣಗೆರೆಗೆ ಯಾಕೆ ಬಂದಿದ್ದು ಅಂತ ಹೇಳ್ತೀನಿ ಕೇಳ್ರಿ. ಯಾಕಂದ್ರೆ ಕಾರ್ ಬಿಡ್ಸಕ್ಕೆ. ಕಾರ್ ಅಂತೂ ಬಿಡ್ಸಿದ್ ನಿಜ, ಆದ್ರೆ ನಮ್ದಲ್ಲ ನಮ್ಮ ಅಣ್ಣಂದು. ನೆಕ್ಸ್ಟ್ ಅಲ್ಲಿಂದ ಎಲ್ರು ದೇವಸ್ಥಾನದ ಹತ್ರ ಹೋದ್ವಿ. ನಾವು ಬಂದಿದ್ದು ಗಣಪತಿ ದೇವಸ್ಥಾನಕ್ಕೆ. ಅಲ್ಲಿ ಕಾರಿಗೆಲ್ಲ ಪೂಜೆ ಮಾಡಿಸ್ಕೊಂಡ್ ಮನೆಗೆ ಹೋದ್ವಿ. ಆಮೇಲೆ ಮನೇಲೂ ಕೂಡ ಕಾರಿಗೆ ಪೂಜೆ ಆಯ್ತು. ಆಮೇಲೆ ನಮ್ದು ಸ್ವಲ್ಪ ವಿಡಿಯೋಸ್ ಮಾಡೋದಿತ್ತು ಅಂತಂದು ಮನೆಗೆ ಹೋಗೋಣ ಅಂತ ಹೊರಟ್ವಿ. ಹಂಗೆ ಮನೆಗೆ ಹೋಗ್ಬೇಕಾದ್ರೆ ನನಗೆ ಯಾಕೆ ಶವರ್ಮ ತಿನ್ಬೇಕು ಅಂತ ಅನಿಸ್ತಾ ಇತ್ತು. ಅದಕ್ಕೆ ನಾನು ನಮ್ಮ ಮನೆಯವ್ರಿಗೆ ಕೇಳೋಣ ಬೇಡ ಅಂತ ಅನ್ಕೊಂಡು ಕೊನೆಗೆ ಕೊಡ್ಸ್ರಿ ಅಂತ ಕೇಳೇ ಬಿಟ್ಟೆ. ಅಲ್ಲ ನಮ್ಮ ಮನೆಯವರು ಒಂದ್ ಮಾತು ಎಕ್ಸ್ಟ್ರಾ ಆಡ್ದಂಗೆ ಹ್ಞೂ ಸರಿ ಅಂತ ಹೇಳ್ಬಿಡ್ಬೇಕಾ. ಅದಕ್ಕೆ ನನ್ ಮನೇಲಿ ದೇವ್ರ ಹತ್ರ ಮುಂಚೆನೆ ಕೇಳ್ಕೊಂಡ್ ಬಂದ್ಬಿಟ್ಟಿದ್ದೆ, ಇವತ್ ನಾನು ಹೋಗೋ ಕೆಲ್ಸಕ್ಕೆ ಯಾವ್ದೇ ರೀತಿ ಅಡೆತಡೆ ಆಗ್ಬಾರ್ದು ಅಂತ. ಅದಕ್ಕೆ ದೇವ್ರು ನನ್ ಮಾತನ್ನ ಕೇಳಿಸ್ಕೊಂಡು ತತಾಸ್ತು ಅಂತ ಅಂದ್ಬಿಟ್ಟಿದಾರ ಅನ್ಸುತ್ತೆ. ಶವರ್ಮ ತಿನ್ಕೊಂಡು ರೈಸ್ ಊಟ ಮಾಡ್ಕೊಂಡು ಅಲ್ಲಿಂದ ಸೀದಾ ಮನೆಗ್ ಬಂದ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.